ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ವ್ಲಾಗ್ಸ್. ಇದು ಬಂದ್ಬಿಟ್ಟು ಶನಿವಾರ ಮತ್ತು ಭಾನುವಾರದ ವ್ಲಾಗ್. ಶ್ರೀರಾಮನವಮಿ ಕೂಡ ಇತ್ತು ಭಾನುವಾರ, ಅದ್ರ ವ್ಲಾಗು ಇದರಲ್ಲೇ ಕಂಟಿನ್ಯೂ ಆಗಿದೆ. ಸೊ ನಾನು ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ನಮ್ಮ ತಂಗಿ ಮದುವೆದು ಹಳದಿ ಶಾಸ್ತ್ರದ್ದೆಲ್ಲ ಮನೇಲಿ ಫೋಟೋಸ್ ತೆಗ್ಸಿದ್ವಲ್ಲ, ಅದರದ್ದು ಫೋಟೋಸ್ ಸೆಲೆಕ್ಟ್ ಮಾಡೋಕ್ಕೆ ಬರ್ರಿ ಅಂತ ಅವ್ರು ತುಂಬ ದಿನದಿಂದ ಹೇಳ್ತಿದ್ರು ಆಲ್ಬಮ್ ಮಾಡೋಕ್ಕೆ. ನಮಗೆ ಹೋಗೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಅದಕ್ಕೆ ಅವತ್ತು ಹೆಂಗಿದ್ರು ಫ್ರೀಯಾಗಿದ್ದು ಅಂದ್ಬಿಟ್ಟು ಹೋಗಿ ಫೋಟೋಸ್ ಯಾವ್ಯಾವ ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಆಲ್ಬಮ್ಗೆ ರೆಡಿ ಮಾಡೋಕ್ಕೆ ಕೊಟ್ಬಿಟ್ಟು ಬಂದು. ಸೊ ಫೋಟೋಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದ್ದು ಎಲ್ಲವೂ. ಅದರಲ್ಲಿ ಎಷ್ಟೊಂದು ಫೋಟೋಸ್ ಇದ್ದವು, ಒಂದು 350-400 ಫೋಟೋಸ್ ಇದ್ದವು. ಅದರಲ್ಲಿ ಒಂದು 200 ಫೋಟೋಸ್ ಆಗಂಗೆ ಆಲ್ಬಮ್ ಮಾಡಿಸ್ತು. ಇನ್ನು ಮಿಕ್ಕಿದ್ದೆಲ್ಲ ಪೆನ್ಡ್ರೈವ್ಗೆ ಹಾಕ್ಕೊಡ್ರಿ ಅಂತ ಹೇಳಿದ್ದು. ಸರಿ ಅಂತ ಹೇಳಿದ್ರು. ಇನ್ನೊಂದು ವಾರದೊಳಗೆ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಸರಿ ಅಂತ ಹೇಳ್ಬಿಟ್ಟು ಬಂದು. ಫೋಟೋಸ್ಗಳು ಮಾತ್ರ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಬಂದಿದ್ದು. ಫೋಟೋಸ್ ಎಲ್ಲ ಸೆಲೆಕ್ಟ್ ಮಾಡಿದ್ದಾದಮೇಲೆ ಸೊ ಹಂಗೆ ನಮ್ಮೂರ ಹತ್ರ ಕೆ.ಜಿ ಟೆಂಪಲ್ ಅಂತ ಇದೆ, ಸ್ವಲ್ಪ ಸಿಟಿ ಥರ. ಸೊ ಅಲ್ಲಿಗೆ ಬಂದಿದ್ದು. ಶ್ರೀರಾಮನವಮಿ ಅಲ್ವಾ, ಏನಂತಾರೆ ಅದನ್ನು, ಹಣ್ಣು ತೊಗೊತಾರಲ್ವಾ ಜ್ಯೂಸ್ ಮಾಡೋಕ್ಕೆ, ಅದು ತೊಗೊಳೋಣ ಅಂತ ಬಂದು ಆ ಹಣ್ಣೇ ಸಿಗಲಿಲ್ಲ. ಅಲ್ಲಿ ಎಷ್ಟೊಂದು ಅಂಗಡಿಗಳು ಬಾಗಿಲೇ ಹಾಕ್ಬಿಟ್ಟಿದ್ರು. ಎಲ್ಲ ಮುಸ್ಲಿಮ್ಸೇ ಮಾರೋದು, ಹಬ್ಬ ಮಾಡ್ತಿದ್ರು ಅನ್ಸುತ್ತೇನ, ತೆಗ್ದಿರಲಿಲ್ಲ. ಸೊ ಹಂಗೆ ಒಂದು ಸ್ವಲ್ಪ ಚಾಟ್ಸ್ ಎಲ್ಲ ತಿಂದ್ಕೊಂಡು ಮನೆಗೆ ಬಂದಾದಮೇಲೆ ಉಪ್ಪಿನಕಾಯಿ ಪ್ರಿಪೇರ್ ಮಾಡ್ತಿದ್ರು ಗಂಡ ಹೆಂಡತಿ. ಏನೋ ಡಿಫ್ರೆಂಟಾಗಿ ಮಾಡ್ತಿದ್ರು, ರುಬ್ಬೆಲ್ಲ, ಹಸಿಮೆಣ್ಸಿನ್ಕಾಯಿ ಎಲ್ಲ. ನಾನು ನೋಡ್ತಾಯಿದ್ದೆ ಏನೇನು ಮಾಡ್ತಾರೆ ಅಂತ. ಸೊ ಮಾಡಿದ್ರು ಚೆನ್ನಾಗಿರಲ್ಲ, ಬೇಗ ಹೋಗ್ಬಿಡುತ್ತೆ ಅಂತ ನಮ್ಮಮ್ಮ ಹೇಳ್ತಾಯಿತ್ತು. ಇಲ್ಲ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳ್ತಾಯಿದ್ರು. ಸೊ ನಾನು ಚೆನ್ನಾಗಿದೆ, ಇನ್ನೊಂದು ಸರಿ ಮಾಡಿದಾಗ ಇದನ್ನು ಹಾಕ್ತೀನಿ. ನೋಡೋಕೆ ಮಾತ್ರ ತುಂಬ ಕಲರ್ಫುಲ್ಲಾಗಿ ಯಮ್ಮಿಯಾಗಿತ್ತು. ಅದಾದಮೇಲೆ ಇದು ಭಾನುವಾರದ ವ್ಲಾಗ್. ಅಂದರೆ ಆಲ್ಮೋಸ್ಟ್ 11 ಗಂಟೆ ಆಗಿತ್ತು. ನಾನು ಸ್ನಾನ ಮಾಡಿಕೊಂಡು ರೆಡಿ ಆದೆ, ದೇವಸ್ಥಾನಕ್ಕೆ ಹೋಗೋಣ ಆಂಜನೇಯನ ದೇವಸ್ಥಾನಕ್ಕೆ ಅಂತ. ಸೊ ಪೂಜೆ ಎಲ್ಲ ಮುಗಿಸಿ ನಾವು ದೇವಸ್ಥಾನಕ್ಕೆ ಹೋಗೋಷ್ಟಿಗೆ ಆಲ್ಮೋಸ್ಟ್ 1 ಗಂಟೆ ಆಗಿತ್ತು. ವರ್ಷನೂ ಆಂಜನೇಯನ ಅಂದರೆ ಶ್ರೀರಾಮನವಮಿ ಬಂದಾಗ ನನಗೆ ಆಫೀಸ್ ಇರ್ತಿತ್ತು. ಬಟ್ ಈ ವರ್ಷ ಏನು ಆಫೀಸ್ ಇರಲಿಲ್ಲ, ರಜೆ, ಭಾನುವಾರ ಬಂದಿದ್ದ ದಿನ ರಜೆ ಇತ್ತು. ಸೊ ನಮ್ಮ ಆಫೀಸ್ ಹತ್ರನೇ ಒಂದು ದೇವಸ್ಥಾನ ಇದೆ, ಆಂಜನೇಯನ ದೇವಸ್ಥಾನ. ಆಫೀಸ್ ಪಕ್ಕನೇ ಬಿತ್ತಾಂಜನೇಯ ಅಂತ. ಸೊ ಅಲ್ಲಿಗೆ ಹೋಗೋಣ ಅಂತ ಎಲ್ಲರೂ ರೆಡಿಯಾಗಿ ಹೋಗ್ತಾಯಿದ್ದು. ಸೊ ಪೂಜೆ ಸಾಮಾನೆಲ್ಲ ತೊಗೊಂಡು ನಾನು, ನನ್ನ ತಂಗಿ, ನನ್ನ ಮಗಳು, ಕಿರಣಣ್ಣ, ನನ್ನ ತಮ್ಮ ಎಲ್ಲರೂ ಹೋಗ್ತಾಯಿದ್ದು. ನನ್ನ ಮಗಳು ಮೊಬೈಲ್ ಕೊಟ್ಟಿಲ್ಲ ಅಂತ ಹತ್ಕೊಂಡು ಕೂತಿದ್ಲು. ಸೊ ಮೊಬೈಲ್ ಮೇಲೆ ಜ್ಞಾನ, ಯಾವಾಗಲೂ ಮೊಬೈಲು ಅಂತ. ಸೊ ಇದೇ ನೋಡಿ ದೇವಸ್ಥಾನ. ತುಂಬ ಜನ ಸೇರ್ಕೊಂಡ್ಬಿಟ್ಟಿದ್ರು. ಆಗಲೇ ಕ್ಯೂನಲ್ಲಿ ನಿಲ್ಲಿಸ್ತಾಯಿದ್ರು. ನಾವು ಪೂಜೆ ಮುಗಿಸ್ಕೊಂಡು ಆಚೆ ಬಂದು ಕ್ಯೂನಲ್ಲಿ ನಿಲ್ಲಿಸ್ತಾಯಿದ್ರು. ನಾವು ಇನ್ನೊಂಚೂರು ಲೇಟಾಗಿ ಹೋಗಿದ್ರು, ನಾವು ಕ್ಯೂನಲ್ಲಿ ನಿಂತ್ಕೊಬೇಕಿತ್ತು. ನಮ್ಮ ಪುಣ್ಯಕ್ಕೆ ಜನ ಆಗಿನ ಪೂಜೆ ಮುಗಿಸ್ಕೊಂಡು ಒಂದು ಸ್ವಲ್ಪ ಜನ ಖಾಲಿ ಆದರು. ನಾವು ಒಳಗಡೆ ಹೋಗಿದ ತಕ್ಷಣ ಗೇಟ್ ಹಾಕ್ಬಿಟ್ರು.
ನನ್ನ ಮಗಳು ಮೊಬೈಲ್ಗೋಸ್ಕರ ಹತ್ಕೊಂಡು ಕೂತಿದ್ಲಲ್ಲ, ಮೊಬೈಲ್ ಕೈಲೇ ಹಿಡ್ಕೊಂಬಿಟ್ಟವಳೆ, ಬಿಡ್ತಾನೆ ಇಲ್ಲ, ನಾನೇ ಹಿಡ್ಕೊತೀನಿ ಅಂತ. ಸೊ ಇಷ್ಟೇ ನೋಡಿ, ಬಿದ್ದ ಆಂಜನೇಯ ಸ್ವಾಮಿ. ಇದನ್ನು ಬಿದ್ದ ಆಂಜನೇಯ ಸ್ವಾಮಿ ಅಂತ ಯಾಕೆ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಇದು ನೆಲದಲ್ಲಿ ಉದ್ಭವ ಆಗಿರೋದಕ್ಕೆ ಅದೇ ರೀತಿ ಕರೀತಾರೇನೋ, ಬಿದ್ದ ಆಂಜನೇಯ ಅಂತ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇಲ್ಲಿ ಮಾತ್ರ. ಹನುಮಾನ್ ಜಯಂತಿಗೆ ಮತ್ತು ಶ್ರೀರಾಮನಿಗೆ ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಆ್ಯಂಡ್ ಅನ್ನ ಸಂತರ್ಪಣೆ ಕೂಡ ಮಾಡ್ತಾರೆ. ಇದೇ ನೋಡಿ ಆಂಜನೇಯ ಸ್ವಾಮಿ, ಅಂದರೆ ಕೆಳಗಡೆ ಉದ್ಭವ ಆಗಿರೋದಕ್ಕೆ ಬಿದ್ದ ಆಂಜನೇಯ ಅಂತ ಕರಿಬೋದೇನೋ. ಇವತ್ತು ಎಲ್ಲ ಕಡೆನೂ ಶ್ರೀರಾಮನವಮಿ ದಿನ ಆಂಜನೇಯನ ದೇವಸ್ಥಾನ, ಶ್ರೀರಾಮನ ದೇವಸ್ಥಾನ ಎಲ್ಲ ಕಡೆನೂ ಪಾನಕ, ಹೆಸರುಬೇಳೆ, ಮಜ್ಜಿಗೆ ಎಲ್ಲನೂ ಕೊಡ್ತಾಯಿದ್ರು. ಸೊ ರೋಡ್ ತುಂಬ ಅವರೇ ನಿಂತಿರ್ತಿದ್ರು. ಸ್ವಲ್ಪ ದೂರ ಬಂದರೂ ಒಬ್ಬೊಬ್ಬರು ಒಂದೊಂದು ಇಟ್ಕೊಂಡು ನಿಂತ್ಕೊಂಡಿದ್ರು. ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು. ರಶ್ಶು ಸ್ವಲ್ಪ ಇದ್ದರು, ಬರ್ರಿ ಬೇಗ ಆಚೆ ಅಂತ ಇದ್ದರು. ಏಕೆಂದರೆ ಅನ್ನ ಸಂತರ್ಪಣೆ ಮಾಡಿದ್ರಲ್ವಾ, ಅದು ಎಡೆ ಇಟ್ಟು ಪೂಜೆ ಮಾಡಬೇಕಿತ್ತು, ಅದಕ್ಕೋಸ್ಕರ. ಇನ್ನು ಜನಗಳಿಗೆಲ್ಲ ಕೊಟ್ಟಿರಲಿಲ್ಲ ಊಟನ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೋ. ಸೊ ಇಲ್ಲಿ ತುಂಬ ರಶ್ ಇರ್ತಾರೆ, ಅದಕ್ಕೆ ಪೊಲೀಸವರೆಲ್ಲ ಬಂದಿರ್ತಾರೆ. ಅದಾದಮೇಲೆ ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನೋಡಿ ಎಷ್ಟೊಂದು ಜನ ಸೇರ್ಕೊಂಡಿದ್ದಾರೆ. ಆಗಲೇ ನಾವು ಹೋದೋ. ಸೊ ಟೊಮೊಟೊ ಬಾತು, ಮೊಸರನ್ನ, ಪಾಯಸ, ಬೂಂದಿ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ನಾವು ಮನೆಗೆ ಬಂದೋ. ಸೊ ಅವತ್ತಿನ ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬೆಳಗಿದ್ದೀನಿ ಯಾವ ಮಕ್ಕಳ ಇಟ್ಕೊಂಡು ಹೇಳ್ತೀಯ? ಅಕ್ಕ ನಿನ್ನಷ್ಟು ಬೆಳಗಿಲ್ಲ, ನನ್ನ ಬೆಳಗಿದ್ದೀನಿ. ನನ್ನ ಮಗ ಇದ್ದಂಗೆ ಇದೆಯೇನು? ಯಾಕಂದ್ರೆ ಮುರಿದಂಗೆ ನೋಡು ಅವಳ ಮಗ. ಅವ್ರ ಕಾಲ್ ಲಕ್ಷಣ ಇಲ್ಲ ನಿನ್ ಮಕ್ಕಳಿ. ಯವ್ವ ನನ್ನ ಕೈ ಲಕ್ಷಣ ಇದ್ರು ಅವಳ ಕೈಲಿ. ಯಾಕಂದ್ರೆ ಮುರಿದಂಗೆ ನೋಡು, ಮಿಸ್ ಆಗಿಲ್ಲ ನಿನ್ ಮಗಳ ಬಿಟ್ಟೋಳು ಅಷ್ಟೇ. ನೋಡಿ ಫ್ರೆಂಡ್ಸ್, ನೋಡಿ ಇಷ್ಟೇ ತಿಂಗಳು ಅನ್ಕೊಬೇಡ್ರಿ, ಇನ್ನೇ 2 ತಿಂಗಳು ರಾಮನ ಎಣ್ಣೆ ನೋಡ ಮಜ್ಜಿಗೆ ಕುಡಿತಾಳೆ. ಸಣ್ಣ ಬಿಸಿನಳಿ ಏನೋ ಎಣ್ಣೆಲ್ಲ ಮಗ ಏನ್ ಹೇಳ್ತಾನ ನೋಡಿ, 8ನೇ ಲೋಟ ಮಜ್ಜಿಗೆ ಕುಡಿತಾ ಇದ್ದೀನಂತೆ. 8ನೇ ಲೋಟ ಮಜ್ಜಿಗೆ ಕುಡಿತಾ ಇದ್ದೀನಂತೆ.